ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬನಿಗೂ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಇದೆ. ಪ್ರತಿಭಟನೆ ಮಾಡಿ. ಹೋರಾಟ ಮಾಡಲಿಕ್ಕೆ ಅವಕಾಶ ಇದೆ, ಹೋರಾಟ ಮಾಡಿ. ನಿಮಗೆ ಅನ್ಯಾಯ ಆಗಿದೆಯಾ, ನ್ಯಾಯ ಕೇಳಿ. ಅದನ್ನು ಬಿಟ್ಟು ಶ್ರೀಲಂಕಾ ಆದಂಗ ಮಾಡ್ತೀವಿ, ಬಾಂಗ್ಲಾದೇಶದಲ್ಲಿ ಆದಂಗ ಮಾಡ್ತೀವಿ, ನೇಪಾಳದಲ್ಲಿ ಆದಂತ ಮಾಡ್ತೀವಿ, ದೇಶದಲ್ಲಿ ಅಜಾಗರೂಕತೆಯನ್ನ ಸೃಷ್ಟಿ ಮಾಡ್ತೀವಿ, ಸಂಸತ್ಗೆ ನುಗ್ತೀವಿ, ಮೋದಿಗೆ ಮುತ್ತಿಗೆ ಹಾಕ್ತೀವಿ, ಮೋದಿಯನ್ನ ನಾವು ಹೊಡಿತೀವಿ, ಬಡಿತೀವಿ, ಮೋದಿ ಆಪ್ಕೋ ಮಾರ್ ಡಾಲೆಗ, ಈ ರೀತಿ ಹೇಳ್ತಾ ಇರ್ತಕ್ಕಂಥ ಪ್ರತಿಯೊಬ್ಬ ದೇಶದ್ರೋಹಿಗೂ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ. ಇದು ಪುನೀತ್ ಕೆರೆಹಳ್ಳಿ ಒಬ್ಬನ ಮಾತಲ್ಲ. ಈ ವಿಡಿಯೋವನ್ನ ಯಾರ್ಯಾರು ಶೇರ್ ಮಾಡ್ತಿದ್ದಾರೋ, ಯಾರ್ಯಾರು ಲೈಕ್ ಮಾಡ್ತಿದ್ದಾರೋ, ಪ್ರತಿ ಒಬ್ಬರ ಮಾತು. ಜಂತರ್ ಮಂತರ್ನಲ್ಲಿ ನಾವು ಸೇರ್ತಾ ಇದ್ದೀವಿ, ಲಕ್ಷ ಲಕ್ಷ ಜನ ಸೇರ್ತಾ ಇದ್ದೀವಿ. ಆಹಾ, ಇದೇ ನಿಜ, ಇದೇ ಸತ್ಯ ಅಂತ ಯಾರೆಲ್ಲ ನತ್ತಿಗೇರಿಸ್ಕೊಂಡಿದ್ದೀರೋ ನಿಮಗೆ ಎಚ್ಚರಿಕೆ ಗಂಟೆಯನ್ನ ಕೊಡ್ತಾ ಇದ್ದೀವಿ. ನೆನಪಿಟ್ಕೊಳ್ಳಿ, ರಾಷ್ಟ್ರದ ಬಗ್ಗೆ, ರಾಷ್ಟ್ರ ಮಾತೆಯ ಬಗ್ಗೆ, ಭಾರತ ಮಾತೆಯ ಬಗ್ಗೆ ಅವಾಚ್ಯವಾಗಿ ಶಬ್ದಗಳನ್ನ ಬಳಕೆ ಮಾಡ್ತಾ, ರಾಮನ ಬಗ್ಗೆ ಅವಾಚ್ಯವಾಗಿ ಶಬ್ದಗಳನ್ನ ಬಳಕೆ ಮಾಡ್ತಾ, ಹಿಂದೂ ಧರ್ಮದ ಬಗ್ಗೆ ಅವಾಚ್ಯವಾಗಿ ಶಬ್ದಗಳನ್ನ ಬಳಕೆ ಮಾಡ್ತಾ ಇಡೀ ರಾಷ್ಟ್ರದ ಯುವಕರನ್ನ ಕೆರಳಿಸಿದ್ದೆ. ಆದ್ರೆ ನೀವು ಇದು ಹೀಗೆ ಮುಂದುವರೆದ್ರೆ ನೀವು ಹೋರಾಟ ಮಾಡ್ತೀರಾ, ಪ್ರತಿಭಟನೆ ಮಾಡ್ಕೊಂತೀರಾ, ಮಾಡ್ಕೊಳ್ಳಿ. ಆದ್ರೆ ಕಾನೂನನ್ನ ಕೈಗೆ ತಗೊಳ್ತೀವಿ, ಸಂಸತ್ಗೆ ನುಗ್ತೀವಿ, ದೇಶದಲ್ಲಿ ಅಜಾಗರೂಕತೆಯನ್ನ ಸೃಷ್ಟಿ ಮಾಡ್ತೀವಿ ಅಂತ ಏನಾದ್ರೂ ನೀವು ಅನ್ಕೊಂಡಿದ್ರೆ ಅದೆಲ್ಲ ಕೇವಲ ಬಾಂಗ್ಲಾ, ನೇಪಾಳ ಮತ್ತು ಶ್ರೀಲಂಕಾಕ್ಕೆ ಮಾತ್ರ ಸೀಮಿತ. ಭಾರತದಲ್ಲಿ ದೇಶಭಕ್ತ ಯುವಕರು, ರಾಷ್ಟ್ರಭಕ್ತ ಯುವಕರು ಇನ್ನೂ ಇದ್ದಾರೆ ಅನ್ನೋದನ್ನ ಮರಿಬೇಡಿ. ನಮ್ಮ ದೇಶದ ರಕ್ಷಣೆಗಾಗಿ, ರಾಷ್ಟ್ರದ ರಕ್ಷಣೆಗಾಗಿ ನಾವು ಎಂತಹ ಹೋರಾಟಕ್ಕಾದ್ರೂ ಸದಾ ಕಾಲ ಸಿದ್ಧರಿದ್ದೇವೆ. ಏನ್ ಜಂತರ್ ಮಂತರ್ನಲ್ಲಿ ಸೇರ್ತಾ ಇರೋ ನಿಮ್ಮ ಸಂಖ್ಯೆಗಳನ್ನು ನೋಡ್ಕೊಂಡು ಇಡೀ ರಾಷ್ಟ್ರ ಎದುರೋಗಿದೆ ಅಂತ ನೀವೇನಾದ್ರೂ ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಇಲ್ಲ. ನೈಜವಾಗಿ ಹೇಳಬೇಕು ಅಂದ್ರೆ ರಾಷ್ಟ್ರಭಕ್ತರ ಹೆದೆಯೊಳಗೆ ನೀವು ಆಡ್ತಾ ಇರೋ ಪ್ರತಿ ಮಾತುಗಳನ್ನು ಕೇಳಿಸ್ಕೊಂಡಾಗ ರಕ್ತ ಕುದಿತಾ ಇದೆ. ಆದ್ರೂ ಯಾಕೆ ಸುಮ್ಮನಿದ್ದೀವಿ ಅಂತ ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ನಿಮಗೆ ಪ್ರತಿಭಟಿಸುವ ಅವಕಾಶ ಇದೆ, ಹಕ್ಕಿದೆ, ನೀವು ಪ್ರತಿಭಟನೆ ಮಾಡ್ಲಿ ಅಂತ. ನಾವು ಈಗಲೂ ಕಾಯ್ತಾ ಇದ್ದೇವೆ. ನಿಮ್ಮ ಪ್ರತಿಭಟನೆಯನ್ನ ಸರಿಯಾದ ದಾರಿಗೆ ತೆಗೆದುಕೊಂಡು ಬನ್ನಿ. ಅದನ್ನ ತಪ್ಪು ದಾರಿಗೆ ನೀವು ಎಳೆದಿದ್ದೆ ಆದ್ರೆ ಮತ್ತೊಂದು ಇತಿಹಾಸ ಸೃಷ್ಟಿಯಾಗುತ್ತೆ ಅನ್ನೋದನ್ನ ಮರಿಬೇಡಿ. ನಿಮ್ಮ ಈ ಗೊಡ್ಡು ಬೆದರಿಕೆಗಳಿಗೆ ಎದುರುವವರಲ್ಲ ನಾವು ರಾಷ್ಟ್ರಭಕ್ತರು. ನಮ್ಮ ಜೀವನ ಸಮರ್ಪಣೆ ಮಾಡೋದಕ್ಕೆ ಸಿದ್ಧರಿದ್ದೇವೆ. ನಿಮ್ಮಂತೆ ಹಣಕ್ಕೋ, ಬಿರಿಯಾನಿಗೋ, ಪಿಜ್ಜಾ ಪ್ಯಾಕೆಟ್ಗೋ, ಅಲ್ಲಿ ಏನೋ ತಂದು ಕೊಡ್ತಾರಲ್ಲ ಪಿಜ್ಜಾ, ಬರ್ಗರ್, ಆ ಸಮೋಸಾಗೂ ಬರೋರಲ್ಲ ನಾವು. ನಮ್ಮ ಜೀವವನ್ನೇ ರಾಷ್ಟ್ರಕ್ಕಾಗಿ ಅರ್ಪಿಸೋದಕ್ಕೆ ಸದಾಕಾಲ ನಾವು ಸಿದ್ಧರಿದ್ದೇವೆ. ಪ್ರತಿ ಮನೆಯಿಂದ ರಾಷ್ಟ್ರಭಕ್ತರು ಬೀದಿಗಿಳಿಬೇಕಾಗತ್ತೆ. ಜಂತರ್ ಮಂತರ್ ದೆಹಲಿಯ ಕಡೆ ನಾವು ಹೆಜ್ಜೆ ಹಾಕಬೇಕಾಗುತ್ತೆ. ಹೆಜ್ಜೆ ಹಾಕಿ ತೋರಿಸ್ಬೇಕು ಅನ್ನೋದೇ ನಿಮ್ಮ ನಿಲುವಾದ್ರೆ ರಾಷ್ಟ್ರಭಕ್ತರು ನಾವು ಹೆಜ್ಜೆ ಹಾಕಿ ತೋರಿಸ್ತೇವೆ. ನಿಮ್ಮ ಹೋರಾಟ ಸರಿಯಾದ ದಾರಿಯಲ್ಲಿರಲಿ, ನಿಮ್ಮ ಹೋರಾಟ ಸರಿಯಾದ ದಾರಿಯಲ್ಲಿ ಇರ್ಬೇಕು. ಸಂವಿಧಾನ ಬಾಹಿರವಾಗಿ ನೀವು ಹೆಜ್ಜೆ ಇಡ್ತೀರಾ ಅನ್ನೋದಾದ್ರೆ ಅದನ್ನ ತಡೆಯುವ ಶಕ್ತಿ ರಾಷ್ಟ್ರಭಕ್ತರಿಗಿದೆ. ಈ ರಾಷ್ಟ್ರದ ಗೌರವವನ್ನ, ಈ ದೇಶದ ಗೌರವವನ್ನ, ಈ ಧರ್ಮದ ಗೌರವವನ್ನ ಉಳಿಸ್ಕೊಳ್ಳೋದಕ್ಕೆ ನಾವೆಲ್ಲರೂ ಕೂಡ ಬೀದಿಗಿಳಿಬೇಕಾದಂತ ಪರಿಸ್ಥಿತಿ ಬರುತ್ತೆ ಅನ್ನೋದಾದ್ರೆ ನಾವು ಸದಾಕಾಲ ಸಿದ್ಧರಿದ್ದೇವೆ. ಪ್ರಾಣ ತ್ಯಾಗಕ್ಕಾದ್ರೂ ನಾವು ಸಿದ್ಧರಿದ್ದೇವೆ. ಪ್ರತಿ ಮನೆಯಿಂದ ರಾಷ್ಟ್ರಭಕ್ತರು ಬೀದಿಗಿಳಿದು ದೆಹಲಿ ಕಡೆ ಹೆಜ್ಜೆ ಹಾಕಿದ್ರೆ ಸುಸ್ಸು ಮಾಡೋದಕ್ಕೂ ನಿಮಗೆ ಆಗೋದಿಲ್ಲ. ಆ ರೀತಿ ಓಡಬೇಕಾಗುತ್ತೆ. ಎಚ್ಚರ, ಜಾಗೃತೆ. ಹೊಡಿತೀವಿ, ಬಡಿತೀವಿ, ನಾವು ಗಲಾಟೆ ಮಾಡ್ತೀವಿ, ಗಲಭೆ ಎಬ್ಬಿಸ್ತೀವಿ, ಕನಸು ಕಾಣಬೇಡಿ. ಅವೆಲ್ಲ ಬಾಂಗ್ಲಾಗೆ ಮಾತ್ರ ಸೀಮಿತ, ನೇಪಾಳಕ್ಕೆ ಮಾತ್ರ ಸೀಮಿತ, ಅಂತದ್ದೆಲ್ಲ ಶ್ರೀಲಂಕಾಕ್ಕೆ ಮಾತ್ರ ಸೀಮಿತ, ಭಾರತದಲ್ಲ. ಈ ನೆಲದಲ್ಲಿ ರಾಷ್ಟ್ರಭಕ್ತರು ಇನ್ನೂ ಜೀವಂತವಾಗಿದ್ದೇವೆ. ಇಂಥ ಅನೇಕ ಗಲಭೆಗಳನ್ನ ಸೃಷ್ಟಿ ಮಾಡ್ತೀವಿ ಅಂತ ಬಂದವರು ರಾಷ್ಟ್ರದ್ರೋಹಿಗಳು ಅಲ್ಲೋಲ ಕಲ್ಲೋಲ ಆಗೋಗಿದ್ದಾರೆ. ಕ್ರಾಂತಿಗೆ, ಹೋರಾಟಕ್ಕೆ ನಾವು ಹೆಜ್ಜೆ ಇಡಬೇಕು ಅಂತ ಮನಸ್ಸು ಮಾಡಿದ್ರೆ ಕ್ಷಣ ಮಾತ್ರದಲ್ಲಿ ಹೆಜ್ಜೆ ಇಡ್ತೇವೆ. ಹಸಿವಿಗೆ ಹೆದರೋದಿಲ್ಲ, ದೂರದ ದಾರಿ ಅಂತ ಸುಮ್ಮನೆ ಕೂರೋದಿಲ್ಲ. ಗುರಿ ಒಂದೇ ನಮಗೆ ಮುಖ್ಯವಾಗುತ್ತೆ,
ಪ್ರತಿ ಹೆಜ್ಜೆ ಕೂಡ ಗುರಿ ಕಡೆಗೆ ಅಚಲವಾಗಿಡೋದಕ್ಕೆ ನಮಗೂ ಬರುತ್ತೆ. ಹೋರಾಟ ಮಾಡ್ತಾ ಇದ್ದೀರಾ, ನಿಜವಾಗ್ಲೂ ಅದು ಆ ಹೋರಾಟ ಸರಿಯಾದ ದಾರಿಲೇ ಸಾಗಿದ್ರೆ ನಾವ್ಯಾರು ನಿಮ್ಮ ತಂಟೆಗೆ ಬರೋದಿಲ್ಲ, ನಾವ್ಯಾರು ನಿಮ್ಮ ವಿಚಾರಕ್ಕೆ ಬರೋದಿಲ್ಲ. ದಾರಿ ತಪ್ಪಿ ಅದು ರಾಷ್ಟ್ರದ್ರೋಹಕ್ಕೆ ತಿರುಗಿದ್ದೇ ಆದ್ರೆ, ದಾರಿ ತಪ್ಪಿ ಅದೇನಾದ್ರೂ ಸಂಸತ್ತು ಮುತ್ತಿಗೆ, ಸಂಸತ್ನ ಗೌರವವನ್ನ ಹಾಳು ಮಾಡೋದು, ರಾಷ್ಟ್ರದ ಗೌರವವನ್ನ ಹಾಳು ಮಾಡೋದು, ದೇಶದ ರಾಷ್ಟ್ರದ ಗೌರವಕ್ಕೆ ಚ್ಯುತಿ ಬರೋದಂತೆ ಮಾಡ್ತೀವಿ ನಾವು ಅನ್ನೋದಾದ್ರೆ, ಈ ರಾಷ್ಟ್ರ ನಿಮ್ಮಪ್ಪಂದಲ್ಲ, ಈ ದೇಶ ನಿಮ್ಮಪ್ಪಂದಲ್ಲ. ನೆನಪಿರ್ಲಿ ಪ್ರತಿಯೊಬ್ಬರಿಗೂ, ನಿಮಗೆ ಬರ್ಕೊಟ್ಟಿಲ್ಲ ಈ ರಾಷ್ಟ್ರ, ಈ ದೇಶವನ್ನ. ಹೋರಾಟ ಮಾಡಿ, ಪ್ರತಿಭಟನೆ ಮಾಡಿ, ನಿಮಗೆ ಹಕ್ಕಿದೆ, ಎಲ್ಲವನ್ನು ಮಾಡಿ. ಆದ್ರೆ ಅಜಾಗರೂಕತೆಯನ್ನ ಸೃಷ್ಟಿ ಮಾಡ್ತೀವಿ ಅಂತ ಬಂದಿದ್ದೆ ಆದ್ರೆ ಮತ್ತೊಮ್ಮೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ. ಇಡೀ ರಾಷ್ಟ್ರ ಭಕ್ತರು ಬೀದಿಗಿಳಿದು ದೆಹಲಿ ಕಡೆಗೆ ಹೆಜ್ಜೆ ಹಾಕಬೇಕಾಗುತ್ತೆ ಅನ್ನೋದನ್ನ ಮಾತ್ರ ಮರಿಬೇಡಿ. ಇದು ನಿಮಗೆ ಗೊತ್ತಿರಲಿ. ಈ ವಿಡಿಯೋನ ಯಾರೆಲ್ಲ ಶೇರ್ ಮಾಡ್ತಿದ್ದಾರೋ ಅವರೆಲ್ಲರೂ ಕೂಡ ರೆಡಿ ಇದ್ದೇವೆ. ಸಂಖ್ಯೆ ನಮಗೆ ಮುಖ್ಯ ಅಲ್ಲ, ನೆನಪಿಡ್ಕೊಳ್ಳಿ, ಸಂಖ್ಯೆ ನಮಗೆ ಮುಖ್ಯ ಅಲ್ವೇ ಅಲ್ಲ. ಕೌರವರ ಹಿಂದೆ ಲಕ್ಷ 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 ಅಕ್ಷೋಣಿ ಸೈನ್ಯ ಇತ್ತು, ಪಾಂಡವರ ಜೊತೆ ಧರ್ಮ ಇತ್ತು. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಧರ್ಮ ಭಕ್ತರು, ರಾಷ್ಟ್ರ ಭಕ್ತರು, ದೇಶಭಕ್ತರು ನಾವೇನಾದ್ರೂ ತಿರುಗಿ ನಿಂತ್ರೆ ನೀವು ಜಂತರ್ ಮಂತರಿಂದ ಮಾಯ ಆಗಬೇಕಾಗುತ್ತೆ ಅನ್ನೋದನ್ನು ಮಾತ್ರ ಮರಿಬೇಡಿ. ಕೆಣಕಬೇಡಿ. ನಿಮ್ಮ ಹೋರಾಟ ಸರಿದಾರಿಲಿ ಇರ್ಲಿ, ನಿಮ್ಮ ಹೋರಾಟಕ್ಕೆ ಜಯವಾಗ್ಲಿ ಅಂತ ಹೇಳ್ತಾ ಇದ್ದೇನೆ. ನಿಮ್ಮ ಹೋರಾಟಕ್ಕೆ ಜಯವಾಗಲಿ, ನಿಮಗೆ ನ್ಯಾಯ ಸಿಗ್ಲಿ. ಹೋರಾಟದ ದಾರಿ ತಪ್ಪಿದ್ದೆ ಆದ್ರೆ ನಾವು ರಾಷ್ಟ್ರ ಭಕ್ತರು ಬೀದಿಗಿಳಿಬೇಕಾಗತ್ತೆ. ನಾವೇನೋ ಮಾಡ್ಬಿಡ್ತೀವಿ ಅನ್ನೋ ಹಗಲು ಕನಸನ್ನು ಮಾತ್ರ ಯಾವನು ಕಾಣಬೇಡಿ, ಯಾರು ಕಾಣಬೇಡಿ.